ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್. ನೇರ ದಿಟ್ಟ ನಿರಂತರ ಸುದ್ದಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್. ನಾನು ಶ್ವೇತಾ ಜಿಎನ್ ಆಚಾರ್ಯ ಹಾಗೂ ನಾನು ಕಾವ್ಯ. ಗಾವು ವಿಶ್ವಸ್ಯ ಮಾತರಹ ಅಂತ ಹೇಳಿದ್ರೆ ಗೋವುಗಳು ಜಗತ್ತಿನ ತಾಯಂದಿರು ಅಂತಕ್ಕಂತ ವಿಚಾರ. ಹಾಗಾದ್ರೆ ಇವತ್ತು ಕಾಣೆಯಾಗ್ತಿರುವ ಗೋವುಗಳು ಎಲ್ಲಿ? ಯಾಕಂತ ಹೇಳಿದ್ರೆ ಇದರಲ್ಲಿ ಪುರಾಣ ಕಾಲದಿಂದಲೂ ಕೂಡ, ವೇದ ಪುರಾಣ ಕಾಲದಿಂದಲೂ ಕೂಡ ಗೋವನ್ನ ಪವಿತ್ರವೆಂದು ನಾವು ಪೂಜಿಸಲ್ಪಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಗೋವುಗಳು ಶ್ರೀಕೃಷ್ಣ ಗೋವುಗಳನ್ನ ಕಾಯ್ತಾ ಇರುವಂತಹ ಸಂಗತಿ, ಆ ಗೋವುಗಳನ್ನ ರಕ್ಷಣೆಯನ್ನ ಮಾಡುವಂತದ್ದು, ಆ ಗೋವುಗಳಿಗೆ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು, ಹಾಗೆ ಆ ಗೋವುಗಳಲ್ಲಿ ಸಾವಿರಾರು ದೇವತೆಗಳು ಇರುವಂತದ್ದು ಅಂತ ಹೇಳಿ. ಹೌದು, ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೆ ಸಂರಕ್ಷಣಾ ಕಾಯ್ದೆ 2020 ಕೂಡ ರಚನೆ ಮಾಡಲಾಗಿದೆ. ಯಾಕೆ ಅಂದ್ರೆ ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು, ಅದರಲ್ಲೂ ಪ್ರತ್ಯೇಕವಾಗಿ ಗೋವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾಯ್ದೆ ಕೂಡ ಜಾರಿಯಲ್ಲಿದೆ. ಆದ್ರೆ ನಾವೀಗ ನೋಡಬಹುದು, ಗೋವುಗಳ ಹತ್ಯೆ ಮತ್ತೆ ಕಳ್ಳ ಸಾಗಾಣಿಕೆ ಹಾಗೆ ಮಾರಾಟ ತುಂಬಾ ಜಾಸ್ತಿ ಆಗ್ತಿದೆ. ಯಾಕಿರಬಹುದು? ನಾವು ಪುರಾಣ ಕಾಲದಿಂದಲೂ ನಾನೀಗ ಹೇಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಒಂದು ಗೋವನ್ನ ಮನೆಯಲ್ಲಿ ಸಾಕಿದ್ರೆ ಆ ಗೋವಿಗೆ ಸಂಬಂಧಪಟ್ಟಂತೆ ಒಂದು ಗೋಮೂತ್ರ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಗೋವಿನ ಹಾಲಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆ ಗೋವನ್ನ ಪೂಜೆ ಮಾಡುವಂತಹ ರೀತಿ ಆಗಿರ್ಬೋದು, ಇವನ್ನೆಲ್ಲ ನಾವು ಗಮನಿಸಿದಾಗ ಈಗ ನೋಡುವಂತಹ ವಿಚಾರಗಳು ಬಹಳ ಆಘಾತಕಾರಿಯಾಗಿರುವಂತಹ ವಿಚಾರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಸಾಕಷ್ಟು ಏನು ಜಾರಿಗೊಳಿಸಿರುವಂತಹ ನಿಯಮಗಳು ಸಾಕಷ್ಟು ಇದೆ. ಹಾಗಾದ್ರೆ ಏನು ಈ ಗೋ ಹತ್ಯೆಗೆ ಕಾರಣ ಏನಿರಬಹುದು? ಯಾಕೆ ಕರ್ನಾಟಕದಲ್ಲಿ ಇರುವಂತಹ ಕಾನೂನಿಗೆ ಯಾರು ಬದ್ಧರಾಗಿಲ್ವಾ? ಯಾಕೆ ಅಂದ್ರೆ ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ನಾವು ನೋಡ್ಬಹುದು, ಸುಮಾರು ಪ್ರಕರಣಗಳು ದಾಖಲಾಗ್ತಾ ಇದೆ. ಈ ಗೋ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಗೋ ಹತ್ಯೆ ಪ್ರಕರಣಗಳಾಗಿರ್ಬೋದು, ಕರ್ನಾಟಕದಲ್ಲಿ ಈಗ ತುಂಬಾನೇ ಪ್ರಕರಣಗಳು ದಾಖಲಾಗ್ತಾ ಇವೆ. ಇದಕ್ಕೆಲ್ಲ ಕಾರಣ ಏನಿರಬಹುದು? ಇದಕ್ಕೆಲ್ಲ ಕಾರಣ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಕಾರಣಗಳು ಬೇಕಾದಷ್ಟು ಇದೆ. ಈಗ ನಾವೇ ನೋಡ್ಬೋದು, ಇವಾಗ ನಮ್ಮ ರಿಪ್ಪನ್ಪೇಟೆ ಆಸುಪಾಸು, ನಮ್ಮ ಹೊಸನಗರ ಭಾಗದಲ್ಲಿ ನೋಡಬಹುದು, ಜೇನಿ ಅಂತ ಹೇಳಿ ಚಿಕ್ಕಜೇನಿ ಗ್ರಾಮ ಪಂಚಾಯಿತಿ, ಚಿಕ್ಕಜೇನಿ ಅಂತ ಹೇಳಿ ಊರು, ಅಲ್ಲಿ ಇರುವಂತಹ ಒಂದು ಗೋವು ಕಳುವಾಗಿರುವಂತಹ ಲಾಸ್ಟ್ ಟೈಮಿನಲ್ಲಿ. ಹಾಗೇನೆ ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲೂ ಕೂಡ ಒಂದು ಲಾಸ್ಟ್ ಟೈಮು ಗೋವನ್ನ ಕದ್ಕೊಂಡು ಹೋಗ್ತಾ ಇದ್ರು ಒಂದು ವೆಹಿಕಲ್ ನಲ್ಲಿ. ನಂತರದಲ್ಲಿ ಆ ಗೋವು ಕೆಳಗ್ ಬಿದ್ದಿರೋದು, ಆ ಗೋವನ್ನೇ ಆತರ ಎಳ್ಕೊಂಡು ಹೋಗಿದ್ದಾರೆ ಅರಸಾಳು ಗೇಟ್ ಬಳಿ ತನಕನೋ, ಅಲ್ಲಿ ತನಕ ಹೋಗಿರುವಂತಹ ರಕ್ತ ನೋಡಿದ್ರೆ ನಮ್ಗೆ ತುಂಬಾ ಆಘಾತಕಾರಿಯಾಗಿರುವಂತಹ ಬಹಳ ಇದೊಂದು ಆಘಾತಕಾರಿಯಾಗಿರುವಂತಹ ವಿಚಾರ ಅಂತಾನೆ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಸುಮಾರು 3 ವರ್ಷಗಳಿಂದ 268 ಪ್ರಕರಣಗಳು ದಾಖಲಾಗಿರೋದು ಕೂಡ ತುಂಬಾ ಏನನ್ಬೋದು, ಅನುಸೂಚಿತ ಸನ್ನಿವೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಮಟ್ಟದ ಅನೇಕ ಹಿಂದೂ ಸಮುದಾಯಗಳು ಗೋವನ್ನ ಪವಿತ್ರ ಅಂತ ಹೇಳಿ ಪೂಜೆ ಮಾಡ್ತೀವಿ. ಆದ್ರೆ ಇಂತಹ ಗೋವುಗಳ ಹತ್ಯೆ, ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ನಿಜವಾಗ್ಲೂ ತುಂಬಾ ವಿಷಾದಕರವಾದ ಸಂಗತಿ ಆಗಿದೆ. ಓಕೆ, ನಾವು ಈಗ ನೋಡ್ತಾ ಇರ್ಬೋದು, ನಮ್ಮ ಸುತ್ತಮುತ್ತಲೂ ದನ ಕರುಗಳು ಕಾಣೆ ಆಗಿರುವಂತದ್ದು ಮೊನ್ನೆ ಒಂದು ನೋಡ್ಬೇಕಾಗಿತ್ತು. ನಾವು ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಗೋವನ್ನ ಇನ್ನೇನು ಡಿಕ್ಕಿನಲ್ಲಿ ತುಂಬ್ತಾ ಇರ್ಬೇಕಾದ್ರೆ ಒಬ್ರು ಪ್ರಶ್ನರ್ ನೋಡಿರುವಂತದ್ದು, ಇಲ್ಲ ಬೇರೆ ಒಬ್ರು ನೋಡಿ ವಿಡಿಯೋ ಮಾಡಿ ಹಾಕಿರುವಂತದ್ದು ನಾವು ಗಮನಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇವಾಗ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ದನ ಕರುನ ಏನು 5:30-6 ಗಂಟೆ ಆಯ್ತು ಅಂತ ಹೇಳಿದ್ರೆ ಕೊಟ್ಟಿಗೆಗೆ ಹೊಡ್ಕೊಂಡು ಹೋಗಿ ಕಟ್ ಹಾಕುವಂತ ಪದ್ಧತಿ ಇತ್ತು. ಆದ್ರೆ ಇವಾಗ ನೋಡಿದ್ರೆ ಜಾನುವಾರುಗಳು ರೋಡಲ್ಲಿ ಇರ್ತಾ ಇದೆ. ಬಟ್ ಎಷ್ಟೇ ಒಂದು ಪೊಲೀಸ್ ಠಾಣೆಯಿಂದ CC ಕ್ಯಾಮ್ರಾಗಳು ಎಲ್ಲೇ ಫಿಕ್ಸ್ ಮಾಡಿದ್ರು ಕೂಡ ಈಗ ಹಳ್ಳಿ ಒಳಗಡೆ ಹೋಗುವ ದನಗಳಿಗೆ ಯಾವುದೇ ಒಂದು ಸುರಕ್ಷತೆಗಳು ಇಲ್ಲ ಅಂತಕ್ಕಂಥದ್ದು, ಇದು ಒಂದು ಕೂಡ ವಿಷಾದನೀಯ ಅಂತಾನೆ ನಾವು ಹೇಳ್ಬಹುದು. ಈಗ ಜಾನುವಾರುಗಳನ್ನ ಸಾಕುವಂತವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅವುಗಳಿಗೆ ವಯಸ್ಸಾಗಿದ್ದ ತಕ್ಷಣ ಅವುಗಳನ್ನ ಬಿಟ್ಬಿಡ್ತಾರೆ. ಅವುಗಳಿಗೆ ನಿಯಮಿತ ರೀತಿಯಲ್ಲಿ ರಕ್ಷಣೆಯನ್ನ ಕೊಡೋದಿಲ್ಲ, ಮತ್ತೆ ಅವುಗಳಿಗೆ ತಮ್ಮದೇ ಸ್ಥಾನವನ್ನ ಕೂಡ ಒದಗಿಸಿ ಕೊಡೋದಿಲ್ಲ. ಅವು ಎಲ್ಲಿ ಬೇಕಂದ್ರಲ್ಲಿ ಮಲಗುವುದು ಆಗಿರ್ಬೋದು, ಅಥವಾ ಎಲ್ಲಿ ಬೇಕಲ್ಲಿ ಇರೋದೇ ಆಗಿರ್ಬೋದು, ಈ ಎಲ್ಲ ಕಳ್ಳ ಸಾಗಾಣಿಕೆ ಅಥವಾ ಹತ್ಯೆಗಳಿಗೆ ಕಾರಣ ಆಗ್ತಿದೆ. ಮತ್ತೆ ಅವುಗಳ ಅಗತ್ಯತೆ ಮುಗಿದ ಮೇಲೆ ನಾವು ಅವುಗಳನ್ನ ಬಿಟ್ಟು ಬಿಡೋದು ಕೂಡ ಈ ಗೋ ಹತ್ಯೆಗೆ ತುಂಬಾನೇ ಒಂದು ದೊಡ್ಡ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಇವಾಗ ನಾವು ನೋಡ್ಬೋದು, ಈಗ ವಯಸ್ಸಾಯ್ತು ಅಂತ ಹೇಳಿ ದನ ಮಾರುವಂತದ್ದು ಕಡಕ್ರಿಗೆ, ಅದು ಹಿಂದೂನೇ ಆಗಿರ್ಬೋದು, ಇಲ್ಲ ಇತರ ಜನಾಂಗದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕಂದ್ರೆ ಅದು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇನೆ. ಯಾಕಂತ ಹೇಳಿದ್ರೆ ಒಂದು ಗೋವನ್ನ ನಾವು ಅದರಿಂದ ಒಂದು ಹಾಲು, ಮೊಸರು, ಮತ್ತೊಂದು ಎಲ್ಲದನ್ನು ನಾವು ತಗೊಂಡಿರ್ತೀವಿ. ಗೋವನ್ನ ಪೂಜೆ ಕೂಡ ಮಾಡಿರ್ತೀವಿ. ಆ ಗೋವನ್ನ ಕಟಕರಿಗೆ ಕೊಡುವಂತದ್ದು ನಮ್ಮದು ಒಂದು ಕಟುಕತನ ಅಂತಾನೆ ನಾನು ಅದನ್ನ ಹೇಳ್ತೀನಿ. ಅದನ್ನ ಕೂಡ ನಾವು ಒಪ್ಪುದೇ ಇಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇರುವಂತದ್ದು.
ಈಗಾಗಲೇ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತೆ ರಾಮನಗರಗಳಲ್ಲಿ ತುಂಬಾನೇ ಪ್ರಕರಣಗಳು ದಾಖಲಾಗಿದೆ ಅಂತ ಪೊಲೀಸ್ ವರದಿಗಳು ಹೇಳುತ್ತೆ. ಹಾಗೆ ಇದಕ್ಕೆಲ್ಲ ಯಾರು ಕ್ರಮಗಳನ್ನ ತೆಗೆದುಕೊಳ್ಬಹುದು, ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಇದನ್ನ ನಿಯಂತ್ರಣ ಮಾಡೋದಕ್ಕೆ? ಕಾನೂನಲ್ಲಿ ಒಂದು ವಿಚಾರವನ್ನ ನಾನು ತಿಳಿಯಪಡಿಸ್ತೇನೆ. ಏನು ಅಂತ ಹೇಳಿದ್ರೆ, ಈಗ ಸಂಬಂಧಪಟ್ಟ ಏನು ಗೋವು ಕಳ್ಳರು ಏನಿದ್ದಾರೆ, ಸಂಬಂಧಪಟ್ಟ ಠಾಣೆಗೆ ಈಗ ಒಂದು ಗೋವು ಕಳ್ತನ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ಕೊಟ್ಟಿರ್ತಾರೆ ಅಂತ ಹೇಳಿದಾಗ ಆ ಸಂಬಂಧಪಟ್ಟ ಒಂದು ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅವರು ಅದನ್ನ ತಗೊಂಡು ಅವರಿಗೆ ಏನ್ ಶಿಕ್ಷೆ ಆಗ್ಬೇಕೋ ಆ ಶಿಕ್ಷೆ ಪರ್ಟಿಕ್ಯುಲರ್ ಆದ್ರೆ ಮಾತ್ರ ಇದನ್ನ ಸ್ವಲ್ಪ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನದೊಂದು ಭಾವನೆ ಆಗಿದೆ. ಈಗ ಕಠಿಣವಾದ ಕಾನೂನು ಒಂದೇ ಸಾಕ ಅಥವಾ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ಮಾಡಬಹುದಾ ಇದ್ರ ಬಗ್ಗೆ ಅನ್ನೋದು ಕೂಡ ಒಂದು. ಖಂಡಿತವಾಗಿಯೂ ಗೋವು ಹತ್ಯದ ಬಗ್ಗೆ ಒಂದು ಜಾಗೃತ ಒಂದು ಕಾರ್ಯಕ್ರಮ ಎಲ್ಲಾ ತಾಲೂಕು, ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ ಅಲ್ಲಿ ಮಾಡ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮಾನವನ ಹೆಣ ಕೂಡ ಇವತ್ತು ಬಿಡದೆ ಇರುವಂತಹ ಸಂಗತಿ ಆಗಿರೋದು. ಯಾಕಂದ್ರೆ ನಡು ರಸ್ತೆಯಲ್ಲಿ ಕೊಚ್ಚುವಂತದ್ದು, ಹಾಗೆ ಇಂತಹ ಇನ್ನು ಮೂಕ ಪ್ರಾಣಿಗಳಿಗೆ, ದನಗಳಿಗೆ ಇನ್ ಎಲ್ಲಿದೆ ನ್ಯಾಯ ಅಂತಕ್ಕಂಥದ್ದೇ ಕಾಣೆ ಆಗ್ತಿರುವಂತಹ ಒಂದು ಸಂಗತಿ ಕೂಡ ಆಗಿದೆ. ಹೌದು, ಇದಕ್ಕೆ ಶಾಲಾ ಕಾಲೇಜು ಹಂತಗಳಲ್ಲೇ ಅಥವಾ ಸಾಮಾಜಿಕವಾಗಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಿ ಜನರಲ್ಲಿ ಇದು ಒಂದು ಜಾಗೃತೆಯನ್ನ ಮೂಡಿಸುವುದು ತುಂಬಾ ಮುಖ್ಯವಾಗಿರುತ್ತೆ. ಬರೀ ಕಾನೂನು ಒಂದೇ ಇದಕ್ಕೆ ಸಹಕಾರಿ ಆಗೋದಿಲ್ಲ ಅಂತ ಕಾಣುತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲಿ ನಮ್ಮ ಒಬ್ಬರ ನೇತೃತ್ವ ಅಂತ ಹೇಳಿದ್ರೆ ಅವರ ಹೆಸರು ಬಂದು ನಮ್ಮ ದೇವರಾಜ್ ಸರ್ ಕುಶನ್ ಅಂಗಡಿಯವರು ಅಂತಕ್ಕಂಥದ್ದು, ಮತ್ತೆ ಅವರ ಎಂಟರ್ ಟೀಮ್ ಮಂಜುನಾಥ್ ಅಂತಕ್ಕಂಥವ್ರು, ಹಾಗೆ ಇನ್ನಿತರರು ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ಗೋ ಪ್ರಕರಣ ಯಾವುದೇ ಒಂದು ಎಲ್ಲೇ ಒಂದಾದ್ರೂ ಕೂಡ ಗೋವಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಅದೇ ಆಗಿರುವಂತಹ ಒಂದು ಏನು ಗುಂಪಿದೆ, ಆ ಗುಂಪಲ್ಲಿ ಹುಡುಕುವಂತ ವ್ಯವಸ್ಥೆಯನ್ನ ಮಾಡುವಂತದ್ದು. ಇದೇ ತರ ಪ್ರತಿಯೊಂದು ಜಿಲ್ಲಾ, ತಾಲೂಕು ಮತ್ತೆ ಹಳ್ಳಿಗಳಲ್ಲಿ ಕೂಡ ಆಗ್ಬೇಕು. ಆಮೇಲೆ ಈಗ ನೀವು ಹೇಳ್ದಂಗೆ ಏನು ಕಾಲೇಜು, ಸ್ಕೂಲು ಮತ್ತೆ ಅಲ್ಲೂ ಕೂಡ ಅವೇರ್ನೆಸ್ ಅನ್ನ ಮೂಡಿಸುವಂತದ್ದನ್ನ ಮಾಡ್ಬೇಕಾಗತ್ತೆ ನಾವು. ಹಾಗೆ ಸಂಘ ಸಂಸ್ಥೆಗಳಿಗೂ ಕೂಡ ನಾವ್ ಏನು ವಿಸಿಟ್ ಮಾಡಿ ನಾವು ಹೇಳುವಂತಹ ಕೆಲಸಗಳನ್ನು ಕೂಡ ಮಾಡ್ಬೇಕಾಗತ್ತೆ. ಮಾಡಿದಾಗ ಮಾತ್ರ ಇದೊಂದು ಏನು ಒಂದು ಸ್ವಲ್ಪ ಮಟ್ಟಿಗರ ತಡಿಬಹುದು ಅಂತಕ್ಕಂಥದ್ನ ಹೇಳ್ಬೋದು. ಇದು ನಿಯಂತ್ರಣಗೊಳ್ಳುತ್ತೆ. ಈ ತರ ಜಾಗೃತಿ ಕಾರ್ಯಕ್ರಮಗಳನ್ನ ಕೈಗೊಂಡ್ರೆ ಖಂಡಿತ ಈ ಗೋಹತ್ಯೆ ಪ್ರಕರಣಗಳು ಅಥವಾ ಕಳ್ಳ ಸಾಗಾಣಿಕೆ ಏನಿದೆಯಲ್ಲ ಇದು ಖಂಡಿತ ನಿಯಂತ್ರಣಗೊಳ್ಳುತ್ತೆ ಅಂತಾನೆ ಅಂತ ವಿಷಯ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದನ್ನ ನಾವು ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಬಂದೇ ಬರುತ್ತೆ. ನಾವು ಗೋವುಗಳನ್ನ ಪರ್ಚೇಸ್ ಮಾಡಿ ತಂದು ಪೂಜೆ ಮಾಡುವಂತ ಸಂಗತಿ ಇಲ್ಲ ಅಂತ ಹೇಳಿದ್ರೆ, ಗೋವುಗೆ ಏನೋ ಗೋವನ್ನ ಬಾಡಿಗೆಗೆ ನಾವು ತಂದುಕೊಂಡು ಪೂಜೆ ಮಾಡಿ ಕಳಿಸುವಂತಹ ದಿನ ಬರ್ತದೆ. ಹಾಗಾಗಿ ನಾವು ಅತಿ ವೇಗದಲ್ಲಿನೇ ಹೋಗಿ ನಾವು ಗೋವುಗಳನ್ನ ಸಂರಕ್ಷಣೆಯನ್ನ ಮಾಡುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಇದು ಸಾಮಾಜಿಕ ಕಾರ್ಯ ಆಗ್ಬೇಕು, ಕೇವಲ ಕಾನೂನು ಅಥವಾ ಒಬ್ಬರಿಂದ ಆಗೋದಲ್ಲ, ಇದು ಸಾಮಾಜಿಕವಾಗಿ ಎಲ್ಲೆಡೆ ಹಬ್ಬಬೇಕು. ಆಗ ತಾನೇ ಈ ನಿಯಂತ್ರಣ ಸಾಧ್ಯ ಅಂತಾನೆ ಹೇಳ್ಬಹುದು. ಹೌದು. ಈಗ ನಾವು ಯಾಕಂತ ಹೇಳಿದ್ರೆ ಗೋವು ವಿಚಾರದ ಬಗ್ಗೆ ನಾವು ಈ ವಿಚಾರನ ಯಾಕೆ ಇವತ್ತು ನಾವು ವಿಚಾರನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದೇ ಕಾರಣ, ನಮ್ಮ ಗೋವು ಸಂರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಕಾನೂನಲ್ಲಿ ಕೆಲವಷ್ಟು ನೀತಿಗಳನ್ನ ಜಾರಿಗೆ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಗೋವುಗಳ ಕಾಣೆ ಆಗತ್ತೆ. ನಂತರದಲ್ಲಿ ನಾನು ಹೇಳ್ದಂಗೆ ಪೂಜೆಗೂ ಸಮೇತ ಗೋವನ್ನ ನಾವು ಬಾಡಿಗೆನಲ್ಲಿ ತರಬೇಕಾಗತ್ತೆ ಅಂತ ವಿಚಾರ. ಇಷ್ಟು ವಿಚಾರ ಇವತ್ತಿಂದು. ಮತ್ತೆ ಮುಂದೆ ಕಾದು ನೋಡಿ ಮತ್ತೆ ಇನ್ನಷ್ಟು ವಿಚಾರಗಳಿಗೆ. ನಮಸ್ಕಾರ.